ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿಗೆ ಸುಮಾರು 2 ಲಕ್ಷ ಮೀನು ಮರಿಗಳನ್ನು ಬಿಡುವ ಮೂಲಕ ಮೀನು ಮರಿಗಳ ಬಿತ್ತನೆ ಕಾರ್ಯಕ್ರಮ ನಡೆದಿದೆ. ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಇವರು ಮೀನಿನ ಮರಿಗಳನ್ನು ನದಿಗೆ ಬಿಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿಯಲ್ಲಿ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಇವರ ಮಾರ್ಗದರ್ಶನದಲ್ಲಿ ಬೆಳ್ತಂಗಡಿ ತಾಲೂಕಿನ ಬಂದಾರು ಮೊಗ್ರು ಪಂಚಾಯತ್ ವ್ಯಾಪ್ತಿಯ ಮೊಗ್ರು ಗ್ರಾಮದ ಮುಗಿರಡ್ಕ ಮೂವರು ದೈವಗಳ ದೈವಸ್ಥಾನದ ಮುಂಭಾಗ ನೇತ್ರಾವತಿ ನದಿಗೆ ಉತ್ತಮ ತಳಿಯ ಸುಮಾರು 2 ಲಕ್ಷ ಮೀನಿನ ಮರಿಗಳನ್ನು ಬಿಡಲಾಗಿದೆ. ಈ ಮೂಲಕ ನದಿಯಲ್ಲಿ ಮೀನಿನ ಸಂತತಿ ಉಳಿಯಲು ಹಾಗೂ ಮೀನುಗಾರರಿಗೆ ಅನುಕೂಲವಾಗಲಿದೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಅಧಿಕಾರಿ ಡೆಪ್ಯೂಟಿ ನಿರ್ದೇಶಕರಾದ ಗುರು ಚಿನ್ನ ಬಸವಣ್ಣ, ಪುತ್ತೂರು ತಾಲೂಕು ಅಧಿಕಾರಿ ಮಂಜುಳಶ್ರೀ, ಬಂದಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ದಿನೇಶ್ ಗೌಡ ಖಂಡಿಗ, ಉಪಾಧ್ಯಕ್ಷರಾದ ಪುಷ್ಪಲತಾ, ಮುಗಿರಡ್ಕ ದೈವಸ್ಥಾನದ ಆಡಳಿತ ಮುಕ್ತೇಸರರಾದ ಮನೋಹರ ಗೌಡ ಅಂತರ ಹಾಗೂ ಹಲವಾರು ಮಂದಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ನಾವು 2 ಲಕ್ಷ ಮೀನು ಮರಿಗಳನ್ನು ನದಿಗೆ ಹಾಕ್ತಾ ಇದ್ದೇವೆ. ಬೆಳಿಲಿಕ್ಕೆ ಅದೇ ಎಷ್ಟು ವರ್ಷ ಬೇಕಂದ್ರೆ ಅಲ್ಲ, 1 ವರ್ಷದಲ್ಲಿ 1 kg ಬರ್ತದೆ ಇದು. ಮತ್ತೆ ಅದು ಬೆಳೀತಾ ಹೋಗ್ತದೆ. ಹಾಗೆ ಬಿಟ್ಟರೆ ಅದು ಬೆಳೀತಾ ಹೋಗ್ತದೆ. 8-10 kg ಬೆಳೀತದೆ 3-4 ವರ್ಷದಲ್ಲಿ. ಹೇಗೆ ಪ್ರತಿ ವರ್ಷನೂ ನಾವು ಹಿಡಿಬೇಕಾ ಅಥವಾ ಹೇಗೆ ಅದು? ಅಲ್ಲ, ನದಿಗಳಲ್ಲಿ ಸಾಮಾನ್ಯವಾಗಿ ನದಿ ಮೀನುಗಾರರು ಮೀನು ಹಿಡ್ಕೊಂಡು ಜೀವನ ಮಾಡ್ತಾರೆ. ಅಂಥವ್ರಿಗೆ ಸಹಾಯ ಆಗ್ತದೆ ಒಂದು. ಎರಡನೇದು, ನದಿಗಳಲ್ಲಿ ಮೀನಿನ ಸಂತತಿ ಉಳಿತದೆ, ಸಂರಕ್ಷಣೆ ಆಗ್ತದೆ. ಆ ಎರಡು ದೃಷ್ಟಿಯಿಂದ ನಾವು ನದಿಗೆ ಮೀನು ಮರಿಗಳ ಕಾರ್ಯಕ್ರಮ ನೋಡಿ. ನದಿಗಳಲ್ಲಿ ಮೀನಿನ ಸಂತತಿ ಜಾಸ್ತಿ ಆಗಬೇಕು ಅಂತೇಳಿ ನಾವು ಇತ್ತೀಚೆಗೆ ನದಿಗಳಲ್ಲಿ ಮೀನು ಮರಿ ಬಿತ್ತನೆ ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ ಇಲಾಖೆಯಿಂದ. ಇದು ಯಾವ ವೆರೈಟಿ ಬಿಡ್ತೀವಿ ಅಂತ ಹೇಳಿದ್ರೆ ಕಟ್ಲಾ ಮತ್ತು ರೋಹು ಅನ್ನೋ ಜಾತಿಯ ಮೀನು ಮರಿಗಳನ್ನು ಬಿಡ್ತೇವೆ. ಇದು ಒಂದು ಕಡೆ ಇದು ಸಂರಕ್ಷಣೆನೂ ಆಗ್ತದೆ, ಇನ್ನೊಂದು ಕಡೆ ತಿನ್ನೋವರಿಗೆ ಹಿಡಿಯೋವರಿಗೆ ಮೀನು ಸಿಗಲಿ ಅಂತಲೂ ಆಗ್ತದೆ. ಇಡೀ ಸ್ಟೇಟ್ನಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನೇತ್ರಾವತಿ ನದಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಈ ಸಾರಿ ನೇತ್ರಾವತಿ ನದಿಗೆ ಇದೇ ಫಸ್ಟ್ ಟೈಮ್ ನಾವು ಮೀನು ಮರಿಗಳು ಮಾಡ್ತಾ ಇದ್ದೀವಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.